ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಉಪರಾಷ್ಟ್ರಪತಿ ಧನ್ಕರ್ ಅವರು ಒಂದು ಸಂವಿಧಾನದ ಬಗ್ಗೆ ಮತ್ತೊಮ್ಮೆ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಹೊಸಬಾಳೆಯವರು ನಮ್ಮ RSSನ ಅವರೊಬ್ಬರು ಮುಖ್ಯಸ್ಥರು ಅವ್ರಿಗೆ ಕೊಟ್ಟಂಥ ಒಂದು ಮಾತಿಲ್ಲ. ಇದರಲ್ಲೂ ಮುಖ್ಯವಾಗಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಈ ಮೂರು ಪದಗಳು ತೆಗಿಬೇಕು ಅದನ್ನು ಅನ್ನೋದು ಮಾತು ಮಾತಾಡಿದಾಗಲೇ ಚರ್ಚೆ ಜೋರು ನಡೆದದು. ಅದು ಮೂಲ ಬರವಣಿಗೆಯಲ್ಲೇ ಮೂಲ ಪ್ರಸ್ತಾವನೆಯಲ್ಲಿ ಇಲ್ಲ, ಅದು ತೆಗಿಬೇಕು ಅನ್ನೋದು ಹೊಸಬಾಳೆಯವರು ಅಭಿಪ್ರಾಯ. ಅದಕ್ಕೆ ಬೆಂಬಲವಾಗಿ ನಮ್ಮ ಧನ್ಕರ್ ಅವರು, ಜಗದೀಪ್ ಧನ್ಕರ್ ಅವರು, ಹೌದು ಈಗೇನು ನೀವು ಮಾಡಿದ್ರಿ 42ನೇ ತಿದ್ದುಪಡಿ ಮಾಡಿ ಅದು ಸಂವಿಧಾನ ನಿರ್ಮಾತೃಗಳಿಗೆ ದ್ರೋಹ ಅಂತೇಳಿ. ದ್ರೋಹ ಅಂದ್ರೆ ಅಂಬೇಡ್ಕರ್ ಅವ್ರಿಗೆ ಮಾಡಿದ ದ್ರೋಹ ಅನ್ನೋ ಮಾತಾಡಿದ್ದಾರೆ. ಇದು ಯಾವ ಆಧಾರ ಮೇಲೆ ಮಾತಾಡಿದ್ರು ಏನು ಅವ್ರಿಗೆ ಬಿಟ್ಟಿದ್ದು. ಆದರೆ ಸಮಗ್ರವಾಗಿ ಸಂವಿಧಾನವನ್ನು ಅಭ್ಯಾಸ ಮಾಡಿದಾಗ ಅನಿಸೋದು ಏನಪ್ಪ ಅಂತಂದ್ರೆ ಅವರು ಆವತ್ತು ಬಳಸಿಲ್ಲ, ಉಪಯೋಗ ಮಾಡಿಲ್ಲ ಶಬ್ದ ಅಂತಂದ್ರೆ ಅದು ಪೂರ್ತಿಯಾಗಿ ಇದು ಹಿಂದೂ ಧರ್ಮದ ಪ್ರಚಾರ, ಅದು ಪ್ರಚೋದನೆ ಮೇಲೆ ಬರ್ತದಂತಲ್ಲ. ಮೂಲತಃ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ರು. ಯಾಕೆ? ಅಸಮಾನತೆಗಾಗಿ. ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಅಸ್ಪೃಶ್ಯತೆ ವ್ಯಾಖ್ಯಾನ ಮಾಡ್ತಾ ಈ ವರ್ಣಾಶ್ರಮ ಪದ್ಧತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗುವಂಥ ಕಥೆ ಅಥವಾ ವಿಷಯ. ಹೀಗಾಗಿ ಸ್ವತಃ ಅಂಬೇಡ್ಕರ್ ಅವರು ಅದನ್ನು ತಿರಸ್ಕಾರ ಮಾಡಿದರು. ಅಂದಾಗ ಸನಾತನವಾದಕ್ಕೆ ಅಥವಾ ಅದರ ಆತ್ಮಕ್ಕೆ ಧಕ್ಕೆ ಆಗೋದು ಎಲ್ಲಿದೆ? ಸಂವಿಧಾನದಲ್ಲಿ ಹಿಂದೂ ಧರ್ಮದಾಯಿತು, ಮತ್ತೊಂದಾಯಿತು, ಎಲ್ಲ ಧರ್ಮ ಗೌರವಿಸಬೇಕಂತ ಕೊಟ್ಟಿದ್ದಾರೆ ವಿನಃ ದೇಶವನ್ನು ಹಿಂದೂ ಧರ್ಮ ನೆಲೆಗಟ್ಟಲ್ಲಿ ಕಟ್ಟಬೇಕಂತ ಎಲ್ಲೂ ಇಲ್ಲ. ಅಂದಾಗ ಅದು ಹೆಂಗೆ ಸಂವಿಧಾನ ನಿರ್ಮಾತೃಗಳಿಗೆ ದ್ರೋಹ ಆಗ್ತದೆ? ಅಂಬೇಡ್ಕರ್ ದ್ರೋಹ ಆಗೋದಂದ್ರೆ ಸಂವಿಧಾನಕ್ಕೆ ದ್ರೋಹ ಆದಂಗೆ. ಯಾವ ಆಧಾರ ಮಾತಾಡ್ತಾ ಇದ್ದಾರೆ ದಿನಕರ್ ಅವರು, ನಮ್ಮ ಜಗದೀಪ್ ಧನ್ಕರ್ ಅವರು, ವಿಶೇಷವಾಗಿ ಅವರು ನಮ್ಮ VRL ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ವಿಜಯ ಸಂಕೇಶ್ವರ ಅವರಲ್ಲಿ ಕೆಲಸ ಮಾಡುವಂಥ ಒಬ್ಬ DS ವೀರಯ್ಯ ಅವ್ರ ಕೃತಿಯನ್ನು ಬಿಡುಗಡೆ ಮಾಡ್ತಾ ಆ ಕೃತಿಯಲ್ಲೇ ಅವರು ಆ ಕೃತಿ ಕುರಿತ ಮಾತಾಡ್ತಾ ಅಂಬೇಡ್ಕರ್ ಅವರ ಸಂದೇಶಗಳು ಆ ಪುಸ್ತಕವನ್ನು ಹಿಂದಿ ಮತ್ತು ಇಂಗ್ಲೀಷ್ ಅನುವಾದ ಮಾಡಿದ್ದು. ಈ ಸಂದರ್ಭದಲ್ಲಿ ಈ ರೀತಿ ಮಾತಾಡಿದ್ದಾರೆ. ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ನೋಡಿದಾಗ, ಅವರ ಇಡೀ ಸಂವಿಧಾನವನ್ನು ಅಭ್ಯಾಸ ಮಾಡಿದಾಗ ಅದು ಜಾತ್ಯತೀತ ಅಂತ ಹೇಳಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಥವಾ ಅದು 42ನೇ ತಿದ್ದುಪಡಿ ತೊಗೊಂಬಂದರು ಅದನ್ನು ಅಂತೇಳಿ. ಆದರೆ ಮೂಲತಃ ಜಾತ್ಯತೀತವಾಗಿಯೇ ಇದ್ದಂಥ ಒಂದು ಸಂವಿಧಾನ. ಅವರು ಇಂದಿರಾ ಗಾಂಧಿ ಅವ್ರು ತಂದರು, ತುರ್ತು ಪರಿಸ್ಥಿತಿ ತಂದರು, ತುರ್ತು ಪರಿಸ್ಥಿತಿಯಲ್ಲಿ ಅದನ್ನು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹೇಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ತುರ್ತು ಪರಿಸ್ಥಿತಿನ ಯಾರೂ ಬೆಂಬಲಿಸುವುದಿಲ್ಲ. ಸ್ವತಃ ಇವತ್ತಿನ ಅನೇಕ ನಾಯಕರು ಹುಡ್ಕೊಂಡಂಥವರು ಅದ್ರ ವಿರೋಧವಾಗಿ ಬೇರೆ ಬೇರೆ ಪಕ್ಷ ಹುಡ್ಕೊಂಡವು. ಪ್ರತಿಯೊಬ್ಬರು ಆಯಾ ಪಕ್ಷದ ನಾಯಕರು ಇವತ್ತು ವಿರೋಧ ಪಕ್ಷದಲ್ಲಿದ್ದಂಥವ್ರು ಇದನ್ನು ಒಪ್ಪುವುದೂ ಇಲ್ಲ. ಎಲ್ಲಿ ಕರೆಕ್ಟ್ ಅದರೆ ಅಂತೇಳಿ. ಯಾಕಂದರೆ ನಿತೀಶ್ ಕುಮಾರ್ ಅವರಾಗಿರ್ಬೋದು, ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರಾಗಿರ್ಬೋದು, ಈಗ ದಿವಂಗತರಾದಂಥ ಮುಲಾಯಂ ಸಿಂಗ್ ಯಾದವ್ ಅವರಾಗಿರ್ಬೋದು, ಸ್ವತಃ JP ಅವರಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಅವರು, ಇವರೆಲ್ಲ ಸಮಾಜವಾದಿ ಹೊರಗಡೆ ಹೋರಾಟ ಮಾಡ್ತಾ ಬಂದಂಥವ್ರು. ಮತ್ತು ಸಂವಿಧಾನವನ್ನು ಅವ್ರ ಚರ್ಚೆ ಸಾಕಷ್ಟು ಆಗ್ಯದ. ಆ ಸಂದರ್ಭದಲ್ಲಿ ಎಲ್ಲೂ ಇದು ಹಿಂದೂ ರಾಷ್ಟ್ರ ಕಟ್ಟಬೇಕು, ಹಿಂದೂಗಳದ ಶ್ರೇಷ್ಠ ಅನ್ನುವಂಥ ಮಾತಾಗಲಿ ಎಲ್ಲೂ ವಾದ ಆಗಿಲ್ಲ. ಹಾಗಾಗಿದೆ ಮನುಸ್ಮೃತಿಯನ್ನು ಅವರು ಒಪ್ಪಿಕೊಳ್ತಾ ಇದ್ದರು ಅಂಬೇಡ್ಕರ್ ಅವರು. ಅದ್ರ ವಿರೋಧವಾಗಿ ಅವರು ಕೊನೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾರು ಇವತ್ತು ಅಂಬೇಡ್ಕರ್ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ ಆ ಮಕ್ಕಳು ಹೇಳ್ತಾರೆ, ಇಲ್ಲಪ್ಪ ಅವರು ಹಿಂದೂ ಧರ್ಮ ಯಾಕೆ ವಿರೋಧ ಮಾಡಿದರು ಅನ್ನೋದಕ್ಕೆ ಸಾಕ್ಷಿಗಳು ಬೌದ್ಧ ಧರ್ಮ ಯಾಕೆ ಆದರು ಅಂತೇಳಿ. ಹೀಗಿದ್ದಾಗ ನಮ್ಮ ಒಬ್ಬ ಉಪರಾಷ್ಟ್ರಪತಿಯಾಗಿ ಸಂವಿಧಾನ ನಿರ್ಮಾತೃಗಳಿಗೆ ದ್ರೋಹ, ಯಾರು ದ್ರೋಹ ಮಾಡಿದರು? ಇಲ್ಲ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಈ ವಿಷಯದಲ್ಲೇ ಇದು ಸನಾತನ ಧರ್ಮದ ಚೈತನ್ಯ, ಸಂವಿಧಾನ ಇದು ಸನಾತನ ಧರ್ಮದ ಚೈತನ್ಯ ಅಂತ, ಮತ್ತು ಆತ್ಮಕ್ಕೆ ಮಾಡಿದ ಅಪಮಾನ. ಏನಂದಾರ ಇದು ಮಾಡಿದಾರ, ಅದರ ಆತ್ಮಕ್ಕೆ ಅಪಮಾನ ಮಾಡಿದ್ದಾರೆ. ಅದರ ಆತ್ಮ ನಿಜವಾಗ ಸಮಾಜವಾದಿ ನೆಲೆಗಟ್ಟಿನದ, ಜಾತ್ಯತೀತ ನೆಲೆಗಟ್ಟಿನದ, ಸರ್ವಧರ್ಮವನ್ನು ಪ್ರೀತಿಸುವಂಥದ್ದು. ಹಂಗಂತೇಳಿ ಪೂರ್ಣ ಪ್ರಮಾಣದ ಕನಿಷ್ಠ ಐತಿ ಅಂತೆಲ್ಲ ಹೇಳ್ತಾ ಇಲ್ಲ. ಬಟ್ ಸಮತಾವಾದ ಸಮಾನತೆಯಲ್ಲಿದೆ. ಸಾಮಾಜಿಕ ಸಮಾನತೆಯನ್ನು ಬಯಸ್ತಾ ಇದ್ದಾರೆ ಅವರು. ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಒಂದಕ್ಕೊಂದು ಸಂಬಂಧ ಇದ್ದಾವೆ. ಆರ್ಥಿಕ ಸಮಾನತೆ ಬಂದಾಗ ನಮ್ಗೆ ನಿಜವಾದ ಒಂದು ಸಿಕ್ಕಂಗೆ ಆಗ್ತದೆ ಅಂತ ಸ್ವತಃ ಅಂಬೇಡ್ಕರ್ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅವ್ರು ಬರವಣಿಗೆಗಳು ಬರೆದಿದ್ದಾರೆ. ಇವರು ಎಲ್ಲಿತ್ತು ಅಂತಂದು ಹೇಳ್ತಾ ಇದ್ದಾರೆ.
ನೀವು ಇಲ್ಲಿ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಜವಾಗಿಯೂ ಅದು ವಿಶ್ಲೇಷಣೆ ಆಗಲೇರ್ತದೆ, ಇಲ್ಲ ಅಂತಲ್ಲ, ಚರ್ಚೆ ಆಗಲೇಬೇಕು. ಮತ್ತು ಧನಕರ್ರವ್ರು ಅಂಥವ್ರು ಆ ಮಾತಾಡಿದ್ರೆ ಸಹಜವಾಗಿ ನಮ್ಮಂಥವ್ರು ಮತ್ತು ಬೇರೆ ಬೇರೆಯವರು ವಾದ ಮಾಡ್ತಾ ಇದ್ದಾರೆ, ತಮ್ಮ ವಿಚಾರ ಹೇಳ್ತಾ ಇದ್ದಾರೆ. ಆದರೆ ಜನಕ್ಕೂ ಗೊತ್ತಾಗ್ತದೆ, ಹೌದಪ್ಪ ಇದು ಈ ರೀತಿ ಅದಂತೆ. ಸತ್ಯ ಗೊತ್ತಾಗಲ್ಲ ಮುಂದಿನ ಜನರೇಷನ್ಗೆ. ಅವ್ರು ಏನು ಮಾತಾಡಿದ್ದು ತಪ್ಪಲ್ಲ, ಧನಕರ್ ಅವ್ರು ಮಾತಾಡಿದ್ದು ತಪ್ಪಲ್ಲ. ಯಾಕೆಂತಂದ್ರೆ ಅವ್ರು ಮಾತಾಡಿದಕ್ಕಾಗಿ ನಾವು ಇವತ್ತು ಹೌದಪ್ಪ ಇದ್ರಿ ವಿಮರ್ಶೆ ಮಾಡ್ಕೋಬೇಕಾದ್ರೆ ಏನು ತಪ್ಪದಲ್ಲ ಇದ್ರೂ ವಿಚಾರ ಮಾಡುವಂಥ ಹಂತಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಅಂಬೇಡ್ಕರ್ ಅವ್ರಿಗೆ ದ್ರೋಹ ಮಾಡಿದಂಗೆಲ್ಲ ಸಂವಿಧಾನದಲ್ಲಿ ಏನಿದನೋ ಆ ಶಬ್ದಗಳನ್ನು ಅದ್ರ ವಿಚಾರಗಳನ್ನ ಶಬ್ದ ರೂಪದಲ್ಲಿ ಹೇಳಿದ್ದಾರೆ. ಇವತ್ತು ಇವತ್ತು ನೋಡ್ರಿ ಈ ಮಾತನ್ನು ಮತ್ತೊಮ್ಮೆ ನೆನಪು ಮಾಡ್ಬೇಕಾಗೈತೆ ನಿಮಗೆ. ನೀವು ಒಪ್ಕೊಂಡ್ರೆ ನಾವು ಒಪ್ಕೊಂಡ್ರೆ ಅಂತಲ್ಲ, ವಿಶ್ವನು ನೋಡ್ತಾ ಇರ್ತದೆ ನಮ್ಮನ್ನು. ಇವತ್ತು ನೀವು ಬಂದು 11 ವರ್ಷಗಳ ಆಡಳಿತದಿಂದಾಗೆ ಇವತ್ತು ಇಡೀ ವಿಶ್ವದಲ್ಲೇ ನಾವು ಇನ್ನುಳಿದ ದೇಶಗಳಿಂದ ನಾವು ಅರ್ಹರಾಗಿದ್ದೀವಿ, ಏಕಾಂಗಿಗಳಾಗಿದ್ದೀವಿ. ನಮ್ಮ ನೆರೆಯವರೇ ದೇಶಗಳು ಸಹಿತ ನಮ್ಮ ಜೊತೆಗೆ ಒಳ್ಳೆಯ ಸಂಪರ್ಕ ಮಾಡಲಿಕ್ಕೆ ಬಯಸ್ತಾ ಇಲ್ಲ. ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಂತ ಯಾರೂ ಅಂತ ಇಲ್ಲ, ನಾವು ಒಬ್ಬರು ಅನ್ನೋದಾಗಿದ್ದೀವಿ. ಹೌದು, ಭಯೋತ್ಪಾದನೆ ಎಲ್ಲರೂ ವಿರೋಧ ಮಾಡ್ತಾರೆ, ಆದರೆ ಪಾಕಿಸ್ತಾನದಲ್ಲಿಯ ಭಯೋತ್ಪಾದನೆ ಅಂತ ಯಾರೂ ಅಂತ ಇಲ್ಲ. ನಮ್ಮ ಸಪೋರ್ಟ್ ಮಾಡ್ತಾನೂ ಇಲ್ಲ, ಸಪೋರ್ಟ್ ಮಾಡಿಯೂ ಇಲ್ಲ, ಎಕ್ಸೆಪ್ಟ್ ಇಸ್ರೇಲನ್ನು ಬಿಟ್ಟು. ಉಳಿದವ್ರು ಎಲ್ಲರೂ ವಿರೋಧ ಮಾಡಿದ್ದಾರೆ, ಸರಿ. ಅದು ಆದರೆ ಮೊದಲೆಲ್ಲ ನಮ್ಮ ಜೊತೆಗಿದ್ರು 201 ದೇಶಗಳು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮತ್ತೊಂದು ನೆನಪಿಸ್ಬೇಕಾಗ್ಯದ. ಇಂಥ ವಾದ ಮಾಡೋದ್ರಿಂದಾಗೆ ನೀವು ಜಗದ ಮುಂದೆ ಏನಪ್ಪ ಅಂದರೆ ಏಕಾಂಗಿ ಆಗ್ತಾ ಹೊರಟಿದ್ವಿ. ಜನಕ್ಕೆ ನಿಮ್ಮ ಬಗ್ಗೆ ಭರವಸೆ ಮೂಡೋದೇ ಜನ ಒಳ್ಳೇದು ಮಾಡ್ತಾರ ಅಂತೇಳಿ. ಧನಕರ್ ಅವ್ರಿಗಾಗಿರ್ಬೋದು, ಧನಕರ್ ಮಾಡಿದಂಥ ಆಡಳಿತ ಆಗಿರ್ಬೋದು, ಅದು ಅವ್ರು ಸರ್ಕಾರ ಮಾಡುತ್ತಂಥ ಆಡಳಿತ. ಇವತ್ತಿನ ಉಪರಾಷ್ಟ್ರಪತಿ ಅವ್ರದ್ದು ಯಾವುದನ್ನು ಇದನ್ನೆಲ್ಲ ಮೀರಿರ್ತಂಥವ್ರು. ಯಾಕೆಂದ್ರೆ ಯಾವ ಪಕ್ಷಾತೀತವಾದಂಥವ್ರು, ಯಾವ ಪಕ್ಷಕ್ಕೂ ಬಾಧ್ಯರಿದ್ದಂಥವ್ರಲ್ಲ. ಅದ್ರ ವಿಚಾರಧಾರೆಯಲ್ಲೇ ಸನಾತನ ಅದು ಇದು ಮಾತಾಡ್ತಾನೆ. ನಾವು ಹಿಂದೂವಾದಿಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಉತ್ತರ ಕೊಡಬೇಕಾಗಿದೆ. ಈ ಒಂದು 11 ವರ್ಷ ಆಡಳಿತದಿಂದಾಗೇನ ಇವತ್ತು ನಾವು ಜಾತ್ಯಾತೀತನ ಬಿಟ್ಟಿವಿ ಅನ್ನೋ ಕಾರಣಕ್ಕನ ಜಗದ ಇನ್ನುಳಿದ ದೇಶಗಳು ನಮ್ಮ ಮುಂದೆಗೆ ಒಂದು ಆತ್ಮೀಯವಾಗಿ ಬೆರೀತಾ ಇಲ್ಲ, ನಮ್ಮದಿಗೆ ಕೂಡ್ತಾ ಇಲ್ಲ. ನಾವು ಯುದ್ಧ ಮಾಡೋಕ್ಕೆ ಹೊರಟಾಗ ಇಲ್ಲ ನಿಮ್ಗೆ ಸರಿ ಐತಿ ಅಂತ ದೇಶ ಹೇಳಿಲ್ಲ. ಯಾವ ದೇಶ ಹೇಳಿದ ಹೇಳಿದ್ರು ನೋಡೋಣ. ಯಾವುದು ಅಮೇರಿಕನೂ ಹೇಳಿಲ್ಲ, ಚೈನಾನೂ ಹೇಳಿಲ್ಲ. ಚೈನಾ ಮಾತ್ರ ಸಪೋರ್ಟ್ ಮಾಡಿತ್ತು ಪಾಕಿಸ್ತಾನಿಗಳಿಗೆ. ಇವತ್ತು ಪಾಕಿಸ್ತಾನಿಗಳು ಸೆಕ್ಯುಲರೇ ಕಾಣ್ತಾ ಇದ್ದಾರೆ. ಯಾಕಂದರೆ ಬಲೂಚಿಸ್ತಾನದ ಮೂಮೆಂಟಿಗೆ ನೀವು ಭಾರತೀಯರು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಜನ ಹೋಗ್ತಾ ಇದ್ದಾರೆ ವಿಶ್ವದಲ್ಲಿ. ಹೌದು, ಇವರು ಅವರೇ ಪ್ರೋಕ್ ಮಾಡ್ತಾ ಇದ್ದಾರಂತೆ. ಆದರೆ ನಮ್ಮ ಕಾಶ್ಮೀರದಲ್ಲೇ ಅವ್ರು ಬಂದು ಮಾಡೋದಕ್ಕೆ ಭಯೋತ್ಪಾದನೆ ಹುಟ್ಟಾಗೋದಕ್ಕೆ ಯಾರೊಬ್ಬರು ಖಂಡಿಸಲಿಲ್ಲ, ಮಾತಾಡಲಿಲ್ಲ. ಇದಕ್ಕೆಲ್ಲ ಕಾರಣ ಇವೆಲ್ಲ ವಿಚಾರಧಾರೆಗಳು ಅನ್ನೋದು ನಾವು ಮರಿಬಾರದಿಲ್ಲ. RSS ಸೊಸೈಟಿ ಈ ದಿಶೆ ಚಿಂತನೆ ಮಾಡಿ ತನ್ನ ನೀತಿಗಳನ್ನು, ತನ್ನ ಒಂದು ವಿಚಾರಗಳನ್ನು ಸಮಯಕ್ಕೆ ತಕ್ಕಂಗೆ ಬದಲಾಯಿಸುವಂಥದ್ದು ಅನಿವಾರ್ಯ ಅನ್ನೋದು ನಾವು ತಿಳ್ಕೋಬೇಕು. ಅದು ಬಿಟ್ಟು ಸುಮ್ಮನೆ ಅಂಬೇಡ್ಕರ್ ಅವ್ರನ್ನ ಟೀಕಾ ಮಾಡೋದು, ಮತ್ತೇನು ಮಾಡೋದು. ಒಂದು ಕಡೆ ನಿಮಗೆ ಅಂಬೇಡ್ಕರ್ ಅವ್ರನ್ನ ವಿರೋಧಿ ಮೇಲೆ ಅದ ಓಪನಾಗಿ ವಿರೋಧ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಜನ ದೂರ ಹೋಗಿಬಿಡ್ತಾರೆ. OBC ಮತ್ತು SC ST ಮತ್ತು ಮೈನಾರಿಟಿ ಅವ್ರು 3 ಮಂದಿ ಬಂದಾದ್ರೆ ಇಲ್ಲಿ ಅಧಿಕಾರ ಹೋಗ್ತದೆ BJPಗರದ. ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕೆ ಇಲ್ಲಿ OBCನೂ ಬೇಕು ನಿಮಗೆ ಆಡಳಿತಕ್ಕಾಗಿ, SC ಬೇಕು, ಮುಸಲ್ಮಾನರಷ್ಟು ಹೊರಗೆ ಹಾಕ್ಬೇಕಂತೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಆದರೆ ಇದು ಬಹಳ ದಿನ ಇದು ನಡೆಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಲಿಕ್ಕಂತಂದ್ರೆ ಇವರು ನೀವು ಮಾಡುತ್ತಿರುವಂಥ ಒಂದು ಏನು ಗೇಮ್ ಅದ ತಿಳಿತಾ ಇದೆ. ಅದಕ್ಕಾಗಿ ಇವತ್ತು ಧನಕರ್ ಅವರಂಥ ನಮ್ಮ ಜಗದೀಪ್ ಧನಕರ್ ಅಂತ ಪ್ರಾಜ್ಞರು ಆದಷ್ಟು ಏನಪ್ಪ ಅಂದ್ರೆ ಈ ವಿಷಯದಲ್ಲ ಸಂಯಮದಿಂದ ವರ್ತಿಸಿದ್ರೆ ಒಳ್ಳೆಯದು. ಅಂದಾಗ ಮಾತ್ರ ನಾವು ವಿದೇಶಗಳಾಗಿರ್ಬೋದು, ಸ್ವದೇಶದಲ್ಲಾಗಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಇರುವಂಥ ಪ್ರಯತ್ನ ಆಗಬೇಕಾಗಿದ್ದಾವೆ. ಆ ದಿಶೆಯಲ್ಲೇ ಈ 3 ಪದಗಳು ಭಾಳ ಯೋಗ್ಯ ಇದ್ದಾವೆ. ಮತ್ತು ಈ ದಿಶೆಯಲ್ಲಿ ಸಂವಿಧಾನ ನಿರ್ಮಾಣ ಆಗ್ಯದ ಮೊದಲ, ಅದರ ಇದೊಂದು ಸೈಕಿ ತೆಗೆದು ಹಾಕಿದ್ದಾರೆ. ಹಾಗೆ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ಅನೇಕ ಚರ್ಚೆ ಮಾಡೋದ್ರಿಂದಾಗೆ ಇನ್ನಷ್ಟು ಈ ಒಂದು ಮಧ್ಯಮ ವರ್ಗದಿಂದ, ಲೋವರ್ ಮಿಡಲ್ ಕ್ಲಾಸ್ನಿಂದ BJP ದೂರ ಆಗುವ ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ತಾ ನಮ್ಮ ಏನಪ್ಪ ಅಂತಂದ್ರೆ ಧನಕರ್ ಅವರ ವಿಚಾರ ಒಂದು ಅರ್ಧ ಸತ್ಯಗಳನ್ನು ಕೂಡ ಅಂತ ಹೇಳ್ತಾ ಅವ್ರು ಹೇಳುವ ಸಂವಿಧಾನ ನಿರ್ಮಾತೃಗಳಿಗೆ ದ್ರೋಹ ಅನ್ನುವಂಥ ಮಾತು ಪೂರ್ಣ ಸತ್ಯವಲ್ಲ ಅನ್ನೋ ಮಾತು ಹೇಳ್ತಾ ನಮ್ಮ ಅನಿಸಿಕೆ ಕೆಲವು ಮಾತು ಮಾತಾಡಿದ್ವಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. Yes 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.